ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಏನ್ರಿ ನಂದನ್ ಕಶ್ಯಪ್ ಅವರೇ, ಈ ಕಡೆ ಹಿಂದೂ ಸಂಘಟನೆಗಳು ನೀವು ಬೆಂಕಿ ಹಚ್ತಿದ್ದಾರೆ ಅಂತಾರೆ, ಆ ಕಡೆ ಮುಸಲ್ಮಾನರು ಕೂಡ ನೀವು ಚೂಟು ಬಿಟ್ರೆ ಬೆಂಕಿ ಹಚ್ಚಿದ್ರೆ ಅದು ಈಗ ದಗದಗ ಉರಿಯಕ್ಕೆ ಶುರುವಾಗಿದೆ ಅಂತ ನೋಡಿ. ಅಮೆರಿಕ ಎಲ್ಲಾರ ಬುಡಕ್ಕೂ ತಂದು ಇಡ್ತಾ ಇದ್ದಾರೆ, ತಮಾಷೆ ನೋಡ್ತಾ ಇದ್ದೀರಾ ಅಂತ ನೋಡಿ. ಅಮೆರಿಕದ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿ, LA ಯೂನಿವರ್ಸಿಟಿ ಒಂದು ಸ್ಟಡಿ ಮಾಡಿದೆ. ಆ ಸ್ಟಡಿ ಏನಂತ ಹೇಳುತ್ತೆ ಅಂದರೆ, ಕೋಮು ಪ್ರಚೋದನೆ ನೀಡ್ಕೊಂಡು ಯಾರು ಯಾವ ಮಟ್ಟಕ್ಕೆ ಇದು ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ SDPI, PFI, BJP ಅವರು ಇದ್ದಾರೆ ಅಂತ LA ಯೂನಿವರ್ಸಿಟಿ ಒಂದು ಸಂಶೋಧನೆ ಡೇಟಾ ತೋರಿಸಿ ಇವತ್ತು ಇದೆ. ಗೂಗಲ್ ಮಾಡಿ ಯಾವ್ದೋ ನೀವು ರಿಪೋರ್ಟ್ ತಂದ್ಬಿಟ್ಟು BJP ನ SDP ಏನ್ ಮಾತಾಡ್ತಾರೆ? ನನಗೆ ಬಿಡಿ ನಂದನ್ ಸರ್, ನೋಡಿ ಒಂದ್ ನಿಮಿಷ ನಂದನ್ ಅವ್ರೆ, ಪ್ಲೀಸ್ ನಂದನ್ ಅವರೇ, ಕರ್ನಾಟಕದ ಪರಿಸ್ಥಿತಿನ ಅಧ್ಯಯನ ಮಾಡಕ್ಕೆ ಅಮೆರಿಕದವ್ರು ಬೇಕೇ? ನೀವು ಒಂದು ಕಾಂಗ್ರೆಸ್ ಸರ್ಕಾರ, ಜವಾಬ್ದಾರಿಯುತ ಸರ್ಕಾರ. ನನಗೆ ಬೇಡ ಬಿಜೆಪಿ ಅಂತ ಮಾಡಿ ದಯವಿಟ್ಟು ಮಾಡಿ, ಪ್ಲೀಸ್ ಒಂದ್ ನಿಮಿಷದ ನಂದನ್ ಅವರೇ, ನಂಗೆ ನೋಡಿ ನೀವು ಗಂಡಸರ ಎದುರುಗಡೆ ನಾವು ಚೀರಕ್ಕಾಗಲ್ಲ ನೋಡಿ, ನನ್ನ ಗಂಟ್ಲೆ ಹೊಡೆದೋಯ್ತು. ಒಂದ್ ನಿಮಿಷ ತಡ್ಕೊಡ್ರಿ. ಅಮೆರಿಕದವ್ರು ಯಾಕೆ ಬೇಕು ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂಥ ಇಂತಹ ತಪ್ಪು? ಒಂದು ನಿಮಿಷ, ಇಂತಹ ಕೋಮು ಪ್ರಚೋದನೆ ಬಗ್ಗೆ ಮಾತಾಡೋಕ್ಕೆ ನನಗೆ ಅದ್ರ ಬಗ್ಗೆ ಯಾವ ಇಂಟ್ರೆಸ್ಟು ಇಲ್ಲ. ಒಂದು ನಿಮಿಷ, ನಿಮ್ಮ ಸರ್ಕಾರದ ಬಳಿ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಆಯಿತು? 2.5 ವರ್ಷ ಆಯ್ತಲ್ರಿ ಸರ್? ಒಂದು ನಿಮಿಷ ತಡ್ಕೊಡ್ರಿ. ಎಷ್ಟು ಕೊಲೆಗಳಾದವು? ಪ್ರತೀಕಾರದ ಮೇಲೆ ಪ್ರತೀಕಾರದ ಕೊಲೆಗಳು ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಆಯ್ತಲ್ಲ. ನನಗೆ ಅಮೇರಿಕಾ, ಆಸ್ಟ್ರೇಲಿಯಾ, ಕ್ಯಾನಡಾ, ನನಗೆ ಆ ರಿಪೋರ್ಟ್ಸ್ ಬೇಡ. ನೀವು ರಾಜ್ಯ ಸರ್ಕಾರ ಒಂದು ನಿಮಿಷ ತಡ್ಕೊಳ್ಳಿ, ಆಡಳಿತ ನಡೆಸ್ತಾ ಇರುವಂಥ ನಿಮ್ಮ ಸರ್ಕಾರ, ನಿಮ್ಮ ಹತ್ರ ರಿಪೋರ್ಟ್ ಕಾರ್ಡ್ ಇದೆಯಾ? ನಿಮ್ಮ ಹತ್ರ ಎಷ್ಟು ಪ್ರೇರಿತವಾದಂತಹ ಯಾರ್ಯಾರು ಪ್ರೇರೇಪಣೆಗೆ ಒಳಪಟ್ಟು ಯಾರ್ಯಾರು ಸತ್ತಿದ್ದಾರೆ, ಯಾವ ಸಂಘಟನೆ ಯಾವ ಪ್ರೇರೇಪಣೆ ಮಾಡಿ ಯಾರನ್ನ ಸಾಯಿಸಿದೆ, ಯಾವ ಲೀಡರ್ಸು ಎತ್ತಿ ಕಟ್ಟಿದ್ದಾರೆ ಇದೆಯಾ ನಿಮ್ಮ ಹತ್ರ? ಒಂದು 2-3 ಉದಾಹರಣೆ ಕೊಟ್ಬಿಡ್ತೀನಿ. ನಾನು ವರದಿ ಕೇಳ್ತೀನಿ, ಉದಾಹರಣೆ ನಾನು 1000 ಕೊಡ್ತೀನಿ. ವರದಿ ನಿಮ್ಮ ಹತ್ರ ಇದೆಯಾ? ವರದಿ 26 ಜನ ಅಂತಾರಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸರ್ಕಾರಿ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಉತ್ತರ ಕೇಳಬೇಕು. ಹೊನ್ನಾವರದಲ್ಲಿ ಪರೇಶ್ ಮೇಸ್ತಾ ಕೊಲೆ ಆಯ್ತು. BK ಹರಿಪ್ರಸಾದ್ ಅವರು ದೊಣ್ಣೆ ಹಿಡ್ಕೊಂಡು ಹೋದಾರಲ್ಲ, ಏನ್ ಹೇಳಿದ್ರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು. ದೊಣ್ಣೆ ಈಗ ಮಹಾತ್ಮ ಗಾಂಧೀಜಿ ಅವ್ರು ಏನ್ ಹಿಡ್ಕೊಂಡು ಹೋದ್ರು ಸ್ವಾಮಿ? ಅವ್ರ ಪಕ್ಷದ ನಾಯಕರಿಗೆ ಅವ್ರು ಅವಮಾನ ಮಾಡ್ಕೊಂಡು ದೊಣ್ಣೆ ಹಿಡ್ಕೊಂಡು ದನಕಾಯರಂತೆ. ಮಹಾತ್ಮ ಗಾಂಧೀಜಿ ಅವ್ರು ದೊಣ್ಣೆ ಹಿಡ್ಕೊಂಡು ಹೋದ್ರು ಅಂತ ಹೇಳ್ತೀರಿ? ಸುಂದರೇಶ್ ಅವರೇ, ಊರ್ಗೋಲಾಗಿ ನಡೆಯಕ್ಕೆ ಬಳಸಿದ್ರೆ ಮಾತ್ರ ಅದು ದೊಣ್ಣೆ. ನೀವು ಇನ್ನೊಬ್ರನ್ನ ಹೊಡಿಯಕ್ ಬಳಸಿದ್ರೆ ಅದು ದೊಣ್ಣೆ ಅಲ್ಲ, ಅದು ಥ್ಯಾಂಕ್ ಯು ವೆರಿ ಮಚ್. ಸಿದ್ದರಾಮಯ್ಯನವ್ರು ಏನೇ ಹೇಳಿ, ಪ್ರಿಯಾಂಕ್ ಖರ್ಗೆ ಅವ್ರು ಏನೇ ಹೇಳಿ, ಅಥವಾ HK ಪಾಟೀಲ್ರವರು ಏನೇ ಕಾನೂನು ತರಲಿ, ನಮ್ಮ ರಾಜ್ಯ ಶಾಂತವಾಗಿರಬೇಕು. ಅದರಲ್ಲೂ ಕೂಡ ಪ್ರಯೋಗಶಾಲೆ
ಅಂತ ಕಳಂಕ ಅಂಟಿಸಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಶಾಂತಿ ಬರಬೇಕು. ಈ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಯಾವ ಪ್ರಯತ್ನಗಳಾದರೂ ಆಗಲಿ, ಆದರೆ ನಾವು ಶಾಂತಿಯನ್ನು ತಂದಿದ್ದೀವಿ ಅಂತ ನೀವು ಪಿಕ್ ಆ್ಯಂಡ್ ಚೂಸ್ ಮಾಡಿ ಆ ಸಂಘಟನೆ ಅಥವಾ ಈ ಪಕ್ಷ ಅಂತ ನೀವು ಮತ್ತೆ ಅಲ್ಲಿ ರಾಜಕೀಯ ಮಾಡೋಕ್ಕೋದ್ರೂ ಗಬ್ಬೆತ್ತೋಗುತ್ತೆ. ಬಿ ಕೇರ್ಫುಲ್. ಇದು ಈ ದಿನದ ವಿಶೇಷ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.